ಪೊನ್ನಜ್ಜಿ, ನಂದಿನಿ ಗೋವು ವಿಶ್ವಾಮಿತ್ರರಿಗೆ ಸಿಗ್ಲಿಲ್ಲಲ್ವಾ? ಅವರು ಆಮೇಲೆ ಸುಮ್ಮನೆ ಇದ್ರಾ? ಹಾಗೆಲ್ಲ ಸುಮ್ಮನೆ ಇರುವವನು ಅವನಲ್ಲ. ತಾನು ವಶಿಷ್ಠರ ಹಾಗೆ ಬ್ರಹ್ಮರ್ಷಿಯಾಗಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹೌದಾ? ಹಾಗಾದ್ರೆ ಅವನು ಬ್ರಹ್ಮಶ್ರೀ ಆದ್ನ? ಆಗ್ತಾನೆ. ಆದರೆ ಆ ಬ್ರಹ್ಮರ್ಷಿ ಪಟ್ಟ ಅಷ್ಟು ಸುಲಭದಲ್ಲಿ ಸಿಗಲಿಲ್ಲ ಅವನಿಗೆ. ಆ ಕಥೆನೇ ಇವತ್ತು ಹೇಳ್ತೀನಿ ಕೇಳಿ. ವಿಶ್ವಾಮಿತ್ರ ದಿವ್ಯ ಹಸು ನಂದಿನಿಯ ಅಪೇಕ್ಷೆಯಿಂದ ತನ್ನ ಪುತ್ರರನ್ನು, ಅಪಾರವಾದ ಸೇನೆಯನ್ನು ಕಳ್ಕೊಂಡ್ಬಿಡ್ತಾನೆ. ವಶಿಷ್ಠರ ತಪೋಬಲದಿಂದ ತಾನು ಪರಾಜಿತನಾದೆ. ಹಾಗಾಗಿ ತಾನು ಅಂತಹ ತಪೋಬಲ ಪಡೆದು ವಶಿಷ್ಠರಲ್ಲಿ ಪ್ರತೀಕಾರ ತಕ್ಕೊಳ್ತೀನಿ ಅಂತ ಆತ ನಿರ್ಧಾರ ಮಾಡ್ತಾನೆ. ಹಾಗೆಯೇ ವಿಶ್ವಾಮಿತ್ರ ತನ್ನ ತಪಸ್ಸಿಗಾಗಿ ಪ್ರಶಾಂತ ಪ್ರದೇಶವನ್ನು ಅರಸ್ತಾ ಹಿಮಾಲಯಕ್ಕೆ ಬರ್ತಾನೆ. ಅಲ್ಲಿ ಅಚಲ ದೃಢತೆಯಿಂದ ಏಕಾಗ್ರತೆಯಿಂದ ಶಿವನನ್ನು ಕುರಿತು ತಪಸ್ಸು ಮಾಡೋಕ್ಕೆ ಆರಂಭ ಮಾಡ್ತಾನೆ. ದಿನಗಳು, ತಿಂಗಳುಗಳು, ವರುಷಗಳು ಹಾಗೇನೆ ಉರುಳಿ ಹೋಗುತ್ತೆ. ಆದರೆ ಶಿವ ಮಾತ್ರ ಪ್ರತ್ಯಕ್ಷನಾಗೋದೇ ಇಲ್ಲ. ವಿಶ್ವಾಮಿತ್ರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ತನ್ನ ತಪಸ್ಸನ್ನು ಮತ್ತಷ್ಟು ಕಠಿಣವಾಗಿಸ್ತಾನೆ. ಕೊನೆಗೆ ಶಿವ ಆತನ ತಪಸ್ಸಿಗೆ ಮಣಿದು ಪ್ರತ್ಯಕ್ಷನಾಗಿ ಏನು ವರ ಬೇಕು ಕೇಳು ಅಂತ ಹೇಳ್ತಾನೆ. ವಿಶ್ವಾಮಿತ್ರ ಶಿವನಲ್ಲಿ ಬಿಲ್ಲು ವಿದ್ಯೆಯ ಸಂಪೂರ್ಣ ಜ್ಞಾನವನ್ನು, ಯಕ್ಷ, ಗಂಧರ್ವ, ರಾಕ್ಷಸ ಮತ್ತು ಮುನಿಗಳು ಬಳಸುವ ಎಲ್ಲ ಬಾಣಗಳ ಶಕ್ತಿಯ ರಹಸ್ಯವನ್ನು ವರವಾಗಿ ನನಗೆ ಕೊಡು ಅಂತ ಬೇಡ್ತಾನೆ. ಶಿವ ಪ್ರಸನ್ನನಾಗಿ ಅವನು ಕೇಳಿದ ಎಲ್ಲ ಜ್ಞಾನವನ್ನು, ಅಪೂರ್ವವಾದ ಬಾಣಗಳನ್ನು ಅವನಿಗೆ ಪ್ರಸಾದಿಸ್ತಾನೆ. ವಿಶ್ವಾಮಿತ್ರ ಬಹಳ ಸಂತುಷ್ಟನಾಗಿ ಮನಸ್ಸಿನಲ್ಲೇ, ಎಲೈ ವಶಿಷ್ಠನೇ, ನನ್ನೆಲ್ಲ ಮಕ್ಕಳನ್ನು, ನನ್ನ ಸೇನೆಯನ್ನು ನಾಶ ಮಾಡಿದೆಯಲ್ಲವೇ, ನಾನೀಗ ನಿನ್ನ ನಾಶಕ್ಕಾಗಿ ಬರುತ್ತಿದ್ದೇನೆ ಅಂತ ಹೇಳ್ಕೊಳ್ತಾ ಆತ ವಶಿಷ್ಠರ ಆಶ್ರಮಕ್ಕೆ ಧಾವಿಸಿ ಬರ್ತಾನೆ. ವಿಶ್ವಾಮಿತ್ರನಿಗೆ ತಾನು ಗಳಿಸಿದ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಆತ ಸೇಡಿನ ಪ್ರತೀಕಾರದಿಂದ ಆಶ್ರಮದಲ್ಲಿ ಕಾಲಿಟ್ಟಾಗ ವಶಿಷ್ಠರು ಗಾಢವಾದಂತಹ ಧ್ಯಾನದಲ್ಲಿ ಮಗ್ನರಾಗಿದ್ದರು. ಅವರು ಸುತ್ತಮುತ್ತ ಇತರ ಋಷಿಮುನಿಗಳು ಕುಳಿತು ಮಂತ್ರೋಚ್ಚಾರ ಮಾಡ್ತಾ ಇದ್ದರು. ವಿಶ್ವಾಮಿತ್ರ ತನ್ನ ಹತ್ರ ಇರೋ ದಿವ್ಯಾಸ್ತ್ರಗಳ ಪ್ರಯೋಗವನ್ನು ಒಂದೊಂದಾಗಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ದಿವ್ಯಾಸ್ತ್ರಗಳು ಉರಿಯುವ ಉಂಡೆಗಳಾಗಿ, ಬಂಡೆಗಲ್ಲುಗಳಾಗಿ, ಇನ್ನೂ ನಾನಾ ವಿಧವಾಗಿ ಋಷಿ ಮುನಿಗಳ ಮೇಲೆ ಪ್ರಹಾರ ಮಾಡೋಕ್ಕೆ ಶುರು ಮಾಡಿದ್ವು. ಹಲವು ಋಷಿ ಮುನಿಗಳು ಇದರಿಂದ ಘಾಸಿಗೊಳ್ತಾರೆ. ಅವರೆಲ್ಲ ಹೆದರಿ ಚೆಲ್ಲಾಪಿಲ್ಲಿಯಾಗಿ ಜೀವ ರಕ್ಷಣೆಗಾಗಿ ಓಡ್ತಾರೆ. ವಿಶ್ವಾಮಿತ್ರರು ವಶಿಷ್ಠನ ಸೋಲಿಸ್ಬಿಟ್ರ? ಮುಂದೆ ಕೇಳು, ಗೊತ್ತಾಗುತ್ತೆ. ಈ ಎಲ್ಲ ಗದ್ದಲದಿಂದ ವಶಿಷ್ಠರ ಧ್ಯಾನ ಭಂಗವಾಗುತ್ತೆ. ಎದುರಿಗೆ ಬಾಣಗಳ ಸುರಿಮಳೆ ಮಾಡ್ತಾ ವಿಶ್ವಾಮಿತ್ರ ನಿಂತಿದ್ದ. ವಶಿಷ್ಠರು ಓಡಿ ಹೋಗ್ತಾ ಇರೋ ಋಷಿ ಮುನಿಗಳನ್ನು ನೋಡ್ತಾರೆ. ಅವರು ಋಷಿ ಮುನಿಗಳನ್ನು ಕೂಗಿ ಕರಿತಾ, ಓಡಿ ಹೋಗಬೇಡಿ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಅಂತ ಹೇಳ್ತಾ ಅವರು ತಾವು ಕೈ ಇರಿಸಿದಂತಹ ದಂಡವನ್ನು ತನ್ನೆದುರು ಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ವಿಶ್ವಾಮಿತ್ರ ಬಿಟ್ಟ ಒಂದೊಂದು ದಿವ್ಯ ಅಸ್ತ್ರಗಳು ಬಂದು ಆ ಯೋಗ ದಂಡದಲ್ಲಿ ಲೀನವಾಗಕ್ಕೆ ಶುರು ಆಗ್ಬಿಡುತ್ತೆ. ವಿಶ್ವಾಮಿತ್ರ ನೋಡ್ತಾನೆ, ಎಲ್ಲ ಅಸ್ತ್ರಗಳು ಆ ಮಂತ್ರದಂಡದಲ್ಲಿ ಹೋಗಿ ಮಾಯವಾಗ್ತಾ ಇದ್ವು. ವಿಶ್ವಾಮಿತ್ರ ವಶಿಷ್ಠರನ್ನು ಸೋಲಿಸಬೇಕು ಅನ್ನೋ ಪಂಥದಲ್ಲಿ ಈ ರೀತಿಯಾಗಿ ಇನ್ನಿಲ್ಲದ ಹಾಗೆ ಸೋತ್ ಬಿಡ್ತಾನೆ. ಓಡಿ ಹೋದ ಋಷಿಮುನಿಗಳು ಮತ್ತೆ ವಾಪಸ್ ಬಂದು ವಶಿಷ್ಠರ ತಪೋಬಲವನ್ನು ಹಾಡಿ ಹೊಗಳ್ತಾರೆ. ವಿಶ್ವಾಮಿತ್ರ ನಿಸ್ಸಹಾಯಕನಾಗಿ ನಾಚಿಕೆ ಅವಮಾನದಿಂದ ಕುಗ್ಗಿ ಹಾಗೆ ಅಲ್ಲಿ ಕೂತ್ಬಿಡ್ತಾನೆ. ಆತ ಯೋಚನೆ ಮಾಡ್ತಾನೆ, ವಶಿಷ್ಠರ ತಪೋಬಲದ ಮುಂದೆ ನನ್ನ ಶಸ್ತ್ರವಿದ್ಯೆ ವಿಫಲವಾಗಿ ಹೋಗ್ಬಿಟ್ಟಿದೆ. ನನ್ನೆಲ್ಲ ಶಸ್ತ್ರಗಳು ಬಲಹೀನವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನು ಅವರ ಹಾಗೆ ಬ್ರಹ್ಮರ್ಷಿ ಆಗೋಕ್ಕೆ ತಪಸ್ ಮಾಡಬೇಕು. ಆಗ ಮಾತ್ರ ನಾನು ವಶಿಷ್ಠರನ್ನು ಸೋಲಿಸೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡ. ವಿಶ್ವಾಮಿತ್ರ ಹಠವಾದಿಯಾಗಿದ್ದ. ಈ ಹೀನಾಯಮಾನವಾದ ಸೋಲು ಅವನ ಧೃತಿಗೆಡಿಸಲಿಲ್ಲ. ಆತ ಈ ಬಾರಿ ತಪಸ್ಸಿಗಾಗಿ ದಕ್ಷಿಣ ಕಾಡಿನ ಕಡೆಗೆ ಹೊರಡ್ತಾನೆ. ಮತ್ತು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ.
ಹಿಂದಿನ ಹಾಗೆ ಒಂದೇ ಧ್ಯೇಯದಿಂದ ನಿರಂತರವಾಗಿ ತಪಸ್ಸನ್ನು ಮಾಡ್ತಾನೆ. 100 ವರ್ಷಗಳು ಕಳೆದರೂ ಕೂಡ ಬ್ರಹ್ಮ ಪ್ರಸನ್ನನಾಗೋದೇ ಇಲ್ಲ. ಆದರೆ ಛಲವಾದಿ ವಿಶ್ವಾಮಿತ್ರ ತನ್ನ ತಪಸ್ಸನ್ನು ಇನ್ನಷ್ಟು ಮತ್ತಷ್ಟು ಕಠಿಣವಾಗಿಸ್ತಾನೆ. 1000 ವರ್ಷಗಳ ನಂತರ ಬ್ರಹ್ಮ ಪ್ರತ್ಯಕ್ಷನಾಗಿ ದರ್ಶನವನ್ನು ಆತನಿಗೆ ನೀಡ್ತಾನೆ. ವಿಶ್ವಾಮಿತ್ರ, ನಿನ್ನ ತಪಸ್ಸಿನಿಂದ ನಾನು ಅತೀವ ಪ್ರಸನ್ನಗೊಂಡಿದ್ದೇನೆ. ನೀನೀಗ ರಾಜರ್ಷಿಯಾಗಿರುವೆ ಅಂತ ಅವನನ್ನು ಹರಿಸ್ತಾನೆ. ಆದರೆ ವಿಶ್ವಾಮಿತ್ರ, ಬ್ರಹ್ಮದೇವ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಆದರೆ ನಾನು ಬ್ರಹ್ಮರ್ಷಿ ಆಗಬೇಕಿದೆ, ರಾಜರ್ಷಿ ಅಲ್ಲ. ನಾನು ಬ್ರಹ್ಮರ್ಷಿ ಪದವಿ ಪಡೆಯಲು ಇನ್ನಷ್ಟು ತಪಸ್ಸನ್ನು ಮಾಡುತ್ತೇನೆ ಅಂತ ಹೇಳಿ ಹಾಗೆಯೇ ಪಶ್ಚಿಮದ ಕಡೆ ಹೋಗಿ ಮತ್ತೆ ತಪಸ್ಸಿಗಾಗಿ ಕೂತ್ಕೋತಾನೆ. ಇದರ ಮಧ್ಯೆ ತ್ರಿಶಂಕು ಅನ್ನೋ ಒಬ್ಬ ರಾಜ ತನ್ನನ್ನು ಶರೀರವಾಗಿ ಅಂದರೆ ಈ ದೇಹ ಸಹಿತವಾಗಿ ಸ್ವರ್ಗಕ್ಕೆ ಕೊಂಡೊಯ್ಯುವ ಹಾಗೆ ವಿಶ್ವಾಮಿತ್ರನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ವಿಶ್ವಾಮಿತ್ರ ಈ ಕಾರ್ಯದಲ್ಲಿ ತೊಡ್ಕೊಂಡಾಗ ದೇವತೆಗಳು ತ್ರಿಶಂಕುವನ್ನು ಸ್ವರ್ಗದ ಬಾಗಿಲಲ್ಲೇ ತಡೆದು ಆತನನ್ನು ತಳ್ಳಿಬಿಡ್ತಾರೆ. ಆಗ ಆತ ಉರುಳುಳಿ ಭೂಮಿಗೆ ಕೆಳಗೆ ಬೀಳ್ತಾ ಇರಬೇಕಾದ್ರೆ ವಿಶ್ವಾಮಿತ್ರ ಮಧ್ಯದಲ್ಲೇ ಆತನಿಗಾಗಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ಕಾರ್ಯದಲ್ಲಿ ಆತ ತನ್ನೆಲ್ಲ ತಪಶ್ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ಸಾವಿರಾರು ವರುಷಗಳ ತನ್ನ ತಪಶ್ಶಕ್ತಿ ಹೀಗೆ ಸೋರಿ ಹೋದುದನ್ನು ನೋಡಿ ಆತ ಪುನಃ ತಪಸ್ಸು ಮಾಡೋಕ್ಕೆ ಪಶ್ಚಿಮ ದಿಕ್ಕಿನ ಪವಿತ್ರ ಸ್ಥಾನವಾದ ಪುಷ್ಕರಕ್ಕೆ ಬರ್ತಾನೆ. ಅಲ್ಲಿ ಆತನ ಘೋರವಾದ ತಪಸ್ಸು ಮುಂದುವರಿಯುತ್ತೆ. ಅಯ್ಯೋ ರಾಮ, 100 ವರ್ಷ ತಪಸ್ ಮಾಡೋದಲ್ಲೇ ಆಯ್ತಲ್ಲ. ಹೌದು, ಹಾಗೆ ಆಯಿತು. ಈ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಅಂಬರೀಷ ಅನ್ನೋ ಒಬ್ಬ ರಾಜ ಇದ್ದ. ಆತ ತನ್ನ ಯಜ್ಞಕ್ಕಾಗಿ ಬಲಿಪ್ರಾಣಿಯನ್ನು ಹುಡುಕ್ತಾ ಇದ್ದ. ಆಗ ರುಚಿಕ ಅನ್ನೋ ಒಬ್ಬ ಋಷಿ ತನ್ನ ಮಗನನ್ನೇ ಅವನಿಗೆ ದಾನ ಮಾಡಿ ಇವನನ್ನೇ ಬಲಿಪ್ರಾಣಿಯಾಗಿ ಬಳಸ್ಕೋ ಅಂತ ಹೇಳ್ತಾನೆ. ವಿಶ್ವಾಮಿತ್ರ ಆ ರುಚಿಕನ ಮಗನ ಸೋದರ ಮಾವ ಆಗಿದ್ದ. ಹಾಗಾಗಿ ಆ ಮಗ ವಿಶ್ವಾಮಿತ್ರನಲ್ಲಿ ಶರಣು ಹೋಗಿ ನನ್ನನ್ನು ಈ ಯಜ್ಞಕ್ಕೆ ಬಲಿಪ್ರಾಣಿಯಾಗಿ ಉಪಯೋಗಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನ್ನನ್ನು ರಕ್ಷಿಸು ಅಂತ ಆತ ಕೇಳ್ಕೊಳ್ತಾನೆ. ವಿಶ್ವಾಮಿತ್ರ ದಿವ್ಯ ಮಂತ್ರವೊಂದನ್ನು ಆತನಿಗೆ ಬೋಧಿಸಿ ಅವನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅವನ ಕಠಿಣ ತಪಸ್ಸಿಗೆ ಮತ್ತೆ ಭಂಗ ಉಂಟಾಗುತ್ತೆ. ಆತ ಮತ್ತೆ ನಿಷ್ಠೆಯಿಂದ 1000 ವರ್ಷಗಳವರೆಗೆ ಘೋರವಾದಂಥ ತಪಸ್ಸನ್ನು ಮಾಡ್ತಾನೆ. ಈ ಬಾರಿ ಬ್ರಹ್ಮ ಮತ್ತೆ ಪ್ರಸನ್ನನಾಗಿ, ಹೇ ವಿಶ್ವಾಮಿತ್ರನೇ, ನಿನ್ನ ನಿಷ್ಠೆಗೆ ನಾನು ಮಾರು ಹೋಗಿದ್ದೇನೆ, ನೀನೀಗ ಒಬ್ಬ ಶ್ರೇಷ್ಠ ಋಷಿಯಾಗಿರುವೆ ಅಂತ ಹೇಳ್ದ. ಆದರೆ ವಿಶ್ವಾಮಿತ್ರ ಈ ವರದಿಂದ ಸಂತುಷ್ಟ ಆಗೋದಿಲ್ಲ. ಅವನ ಗುರಿ ತಾನು ಬ್ರಹ್ಮರ್ಷಿ ಆಗೋದಿತ್ತು. ಹಾಗಾಗಿ ಆತ ಮತ್ತೆ ತಪಸ್ಸಿಗೆ ಕೂತ್ಕೋತಾನೆ. ಈತನ ಛಲ ಬಿಡದ ತಪಸ್ಸನ್ನು ನೋಡಿ ಸ್ವರ್ಗಲೋಕದ ದೊರೆ ಇಂದ್ರ ಹೆದರಿಬಿಡ್ತಾನೆ. ತನ್ನ ಪದವಿಗೆ ಇದರಿಂದ ಸಂಚಕಾರ ಬರ್ಬೋದು ಅಂತ ಅಂದ್ಕೊಂಡು ಅಪ್ಸರೆ ಮೇನಕೆಯನ್ನು ವಿಶ್ವಾಮಿತ್ರನ ತಪೋಭಂಗ ಮಾಡೋಕ್ಕೆ ಕಳಿಸ್ಕೊಡ್ತಾನೆ. ಮೇನಕೆ ಅನುಪಮ ಸೌಂದರ್ಯವತಿಯಾಗಿದ್ಲು. ಅವಳ ಸೌಂದರ್ಯಕ್ಕೆ ಸೋತ ವಿಶ್ವಾಮಿತ್ರ ಆಕೆಯ ಜೊತೆಗೂಡಿ 10 ವರುಷ ವೈವಾಹಿಕ ಜೀವನ ನಡೆಸಿ ಶಕುಂತಲೆ ಅನ್ನುವ ಒಂದು ಪುತ್ರಿಯನ್ನು ಪಡಿತಾನೆ. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಅವನಿಗೆ ತಾನ್ಯಾಕೆ ಈ ಮೋಹ ಜಾಲದಲ್ಲಿ ಸಿಕ್ಕಿ ನನ್ನ ತಪಸ್ಸನ್ನು ನಿಲ್ಲಿಸ್ಬಿಟ್ಟೆ ಅಂತ ಅನಿಸಿ ಆತ ತನ್ನ ಪತ್ನಿ ಮತ್ತು ಮಗಳನ್ನು ಬಿಟ್ಟು ಉತ್ತರದ ಕಡೆಗೆ ಹೋಗಿ ತನ್ನ ತಪಸ್ಸನ್ನು ಮತ್ತೆ ಪ್ರಾರಂಭ ಮಾಡ್ತಾನೆ. ಪುನಃ 1000 ವರ್ಷಗಳ ತಪಸ್ಸಿನ ಆಚರಣೆಯನ್ನು ಕೈಗೊಳ್ತಾನೆ. ಈ ಬಾರಿ ಪ್ರಕಟನಾದ ಬ್ರಹ್ಮ ಆಗಲೂ ಕೂಡ ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿಯ ಪಟ್ಟವನ್ನು ನೀಡೋದಿಲ್ಲ. ಆತ ವಿಶ್ವಾಮಿತ್ರನಿಗೆ ಮಹರ್ಷಿಯ ಪಟ್ಟವನ್ನು ನೀಡ್ತಾನೆ. ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗೋಕ್ಕೆ ಬಯಸಿದ್ದ. ಅದು ಈಗಲೂ ಪೂರೈಸೋದಿಲ್ಲ. ಆತ ಮಹರ್ಷಿ ಪದವಿಯನ್ನು ಪಡೆದಿದ್ದ. ವಿಶ್ವಾಮಿತ್ರ ತನ್ನ ಸೋಲನ್ನು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವ ಸ್ವಭಾವದವನಾಗಿರಲಿಲ್ಲ. ಪುನಃ ಆತ ಬ್ರಹ್ಮರ್ಷಿ ಆಗುವ ತನ್ನ ಏಕೈಕ ಸಂಕಲ್ಪ ಇಟ್ಕೊಂಡು ತನ್ನ ತಪಸ್ಸನ್ನು ಮತ್ತೆ ಮುಂದುವರಿಸ್ತಾನೆ. ಈ ಬಾರಿ ಬ್ರಹ್ಮ ವಿಶ್ವಾಮಿತ್ರನ ಹೆಬ್ಬಯಕೆಯನ್ನು ಪೂರೈಸೋಕ್ಕೆ ಕಟಿಬದ್ಧನಾಗ್ತಾನೆ. ಇತರ ದೇವತೆಗಳ ಜೊತೆಗೆ ದರ್ಶನವಿತ್ತ ಬ್ರಹ್ಮ, ವಿಶ್ವಾಮಿತ್ರ ನೀನೀಗ ಬ್ರಹ್ಮರ್ಷಿ ಆಗಿರುವೆ ಅಂತ ಘೋಷಣೆ ಮಾಡ್ತಾನೆ.
ಈ ಮಾತನ್ನು ಕೇಳಿದಾಕ್ಷಣ ವಿಶ್ವಾಮಿತ್ರನ ಸಂತೋಷಕ್ಕೆ ಪಾರವೇ ಇಲ್ಲದ ಹಾಗಾಗತ್ತೆ. ಆತ ಬ್ರಹ್ಮನಲ್ಲಿ, ಹೇ ಬ್ರಹ್ಮದೇವ, ನಾನೀಗ ಬ್ರಹ್ಮರ್ಷಿ ಆಗಿರುವೆ ಎಂದು ತಿಳಿದು ನನಗೆ ತುಂಬ ಸಂತೋಷವಾಗುತ್ತಿದೆ. ಆದರೆ ನಾನು ಬ್ರಹ್ಮರ್ಷಿ ಎಂಬುದನ್ನು ಸಕಲ ವೇದಗಳ ಪಾರಂಗತನಾದ ವಶಿಷ್ಠ ಋಷಿಗಳ ಬಾಯಲ್ಲಿ ಕೇಳಬಯಸುತ್ತೇನೆ ಅಂತ ತನ್ನ ಕೋರಿಕೆಯನ್ನು ಸಲ್ಲಿಸ್ತಾನೆ. ಬ್ರಹ್ಮ, ಇಂದ್ರ ಹಾಗೂ ಇತರ ದೇವತೆಗಳಲ್ಲಿ ನೀವು ಹೋಗಿ ವಶಿಷ್ಠರಲ್ಲಿ ವಿಶ್ವಾಮಿತ್ರನ ಈ ಕೋರಿಕೆಯನ್ನು ಅರಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಆಗ ಇಂದ್ರ ಮತ್ತು ಇತರ ದೇವತೆಗಳು ವಶಿಷ್ಠರಲ್ಲಿ ಬಂದು ವಿಶ್ವಾಮಿತ್ರನ ಈ ಕೋರಿಕೆಯನ್ನು ಪೂರ್ಣಗೊಳಿಸಿ ಅಂತ ಕೇಳ್ಕೊಳ್ತಾರೆ. ವಶಿಷ್ಠರು ಯಾವ ಕಲ್ಮಶವನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ತುಂಬು ಹೃದಯದಿಂದ ವಿಶ್ವಾಮಿತ್ರನನ್ನು ಕುರಿತು, ವಿಶ್ವಾಮಿತ್ರ, ನೀನೀಗ ನಿಜವಾಗಿಯೂ ಬ್ರಹ್ಮರ್ಷಿಯಾಗಿರುವೆ ಅಂತ ಬಾಯಿ ತುಂಬ ಹೊಗಳ್ತಾರೆ. ವಿಶ್ವಾಮಿತ್ರ ಇದರಿಂದ ತುಂಬ ಸಂತೋಷಗೊಳ್ತಾನೆ. ಹಲವು ವರುಷಗಳ ವಿಶ್ವಾಮಿತ್ರನ ಶತ್ರುತ್ವ ಕರಗಿ ಹೋಗುತ್ತೆ. ಹೀಗೆ ಅನೇಕ ವಿಘ್ನಗಳ ನಡುವೆನೂ ಕೂಡ ಆತ ತಾನು ಬ್ರಹ್ಮರ್ಷಿ ಆಗಬೇಕು ಅನ್ನುವ ತನ್ನ ಗುರಿಯನ್ನು ಬಿಡದೆ ಅನೇಕ ಸಹಸ್ರ ವರುಷಗಳ ತಪಸ್ಸಿನಿಂದ ಬ್ರಹ್ಮರ್ಷಿ ಪಟ್ಟವನ್ನು ಕೊನೆಗೂ ಗಳಿಸಿಬಿಡ್ತಾನೆ. ಈ ರೀತಿಯಾಗಿ ಆತನ ತಪಗಳ ಮೇಲಿನ ತಪಗಳು ಕೊನೆಗೊಳ್ಳುತ್ತೆ. ಅಂತೂ ಎಂತೂ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಅನ್ಸ್ಕೊಂಡ್ಬಿಟ್ರಲ್ಲ. ಹೌದು. ಅದಕ್ಕಾಗಿ ಅವರು ಭಾಳ ಕಷ್ಟಪಟ್ಟರು. ತಮ್ಮ ಗುರಿಯಲ್ಲಿ ದೃಢ ನಿಷ್ಠೆ ಇದ್ದಲ್ಲಿ ಎಷ್ಟು ವಿಘ್ನಗಳು ಎದುರಾದರೂ ಕೂಡ ಅದನ್ನು ಸಾಧಿಸಿಯೇ ತೀರ್ತೇವೆ ಅನ್ನೋದಕ್ಕೆ ಈ ವಿಶ್ವಾಮಿತ್ರರೇ ಸಾಕ್ಷಿ. ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.